ಈಗ ಮುಂಬೈ ಪಾಲಿಕೆಯಲ್ಲೂ ಬಿಜೆಪಿಯ ಪಾರುಪತ್ಯನ 85 ಕ್ಷೇತ್ರ. ಬಿಜೆಪಿ ಮೈತ್ರಿಕೂಟ 85, ಯುಬಿಟಿ 67, ಕಾಂಗ್ರೆಸ್ 10. ಶತಕದತ್ತ ಹೆಜ್ಜೆ ಇಟ್ಟಿದೆ ಮಹಾಯುತಿ ಮೈತ್ರಿಕೂಟ. ಇನ್ನೊಂದು 30 ಸ್ಥಾನ ಗೆದ್ರೆ ಮ್ಯಾಜಿಕ್ ನಂಬರ್ಗೆ ಬರ್ತಾರ. 30 ಸ್ಥಾನ ಅವ್ರಿಗೆ ಸಿಕ್ಕಿದ್ರೆ ಮುಂಬೈ ಮೇಲೆ ಹಿಡಿತ ಠಾಕ್ರೆ ಬ್ರದರ್ಸ್ದು ಕಡಿಮೆ ಆಗ್ತಾ ಇದೆಯಾ? ನಿಮಗೆ ಸಮಯಗಳು ಕಳೀತಾ ಇದ್ದ ಹಾಗೆಯೇ ನಿಮಗೆ ನಂಬರ್ಸ್ ಜಾಸ್ತಿ ಆಗ್ತಾ ಇದೆ. ಬಿಜೆಪಿ ಈಗ 5 ನಿಮಿಷದ ಹಿಂದೆ 6 ನಿಮಿಷದ ಹಿಂದೆ 80 ಇದ್ದಿದ್ದು 85ಕ್ಕೆ ಬಂದಿದೆ. ಅದು ಹಾಗೆ ಮುಂದುವರಿಯುತ್ತಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮಮತಾ ಅವರಿಂದ ಪಡ್ಕೊಳ್ಳೋಣ. ಮಮತಾ, ನಾವು ಮಾತನಾಡ್ತಾ ಇದ್ವಿ ಬಿಜೆಪಿಯ ಗೆಲುವಿಗೆ ಕಾರಣ ಏನು, ಯುಬಿಟಿ ಇಷ್ಟೊಂದು ಫೈಟ್ ಕೊಡೋದಕ್ಕೆ ಕಾರಣ ಏನು ಅಂತಂದ್ಬಿಟ್ಟು. ವಿಧಾನಸಭಾ ಚುನಾವಣೆ ನಡೆದಾಗ ಇದ್ದಂತಹ ಮೈತ್ರಿಗಳು ಇಲ್ಲೂ ಮುಂದುವರೆದಿದ್ರೆ ಒಂದು ವೇಳೆ ಕಾಂಗ್ರೆಸ್ಗೆ ಇನ್ನೊಂದಷ್ಟು ಊರುಗೋಲು ಆಗ್ತಾ ಇದ್ರ ಉದ್ಧವ್ ಠಾಕ್ರೆ ಮತ್ತು ಶರದ್ ಪವಾರ್ ಅಂತ? ಅರವಿಂದ, ಕಾಂಗ್ರೆಸ್ ಪರಿಸ್ಥಿತಿ ಹೇಗಿದೆ ಅಂದರೆ ಮಿತ್ರರನ್ನ ಬದಲಾಯಿಸ್ಕೊಂಡು ಬರ್ತಾ ಇದ್ದಾರೆ ಅವರು. ಬಟ್ ಯಾರ ಜೊತೆ ಹೇಗೆ ಮಿತ್ರತ್ವವನ್ನು ಉಳಿಸ್ಕೊಳ್ಬೇಕು ಅನ್ನೋದನ್ನು ಮಾತ್ರ ಮರ್ತೋದ್ರು. ಈಗಲೂ ಅಷ್ಟೇ ಅಂಬೇಡ್ಕರ್ ಅವರ ಮೊಮ್ಮಗ ಪ್ರಕಾಶ್ ಅಂಬೇಡ್ಕರ್ ಅವರ ಜೊತೆಗಿನ ಪಾರ್ಟಿ ಜೊತೆಗೆ ಅವರು ಮೈತ್ರಿಯನ್ನು ಘೋಷಣೆ ಮಾಡಿಕೊಂಡ್ರು. ಆ ಮೂಲಕ ನಾವು ಏಕಾಂಗಿಯಾಗಿ ಚುನಾವಣೆಗೆ ಹೋಗ್ತೀವಿ ಅಂತ ಹೇಳಿದ್ರು. ಅದೇ ಜೋಶು ಚುನಾವಣೆಯ ಪ್ರಚಾರದಲ್ಲಿ ಕಾಣಿಸ್ತಿಲ್ಲ. ಆಮೇಲೆ ಲೋಕಲ್ ಲೀಡರ್ಶಿಪ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅರವಿಂದ್. ನೀವು ಯಾರ ಹೆಸರನ್ನು ತಗೊಳ್ತೀರಾ? ಕಾಂಗ್ರೆಸ್ನಲ್ಲಿ ಚೀಫ್ ಮಿನಿಸ್ಟರ್ನ ನೋಡಿದಂತಹ ರಾಜ್ಯ ಅದು. ಈಗ ನೀವು ಯಾರ್ದಾದ್ರೂ ಒಂದು ಹೆಸರನ್ನು ತಗೊಳ್ಬೇಕು ಅಂದರೆ ಲೋಕಲ್ ಲೀಡರ್ ಇಂಥವ್ರು ಇದ್ದಾರೆ ಅಂತ ದೇವೇಂದ್ರ ಫಡ್ನವೀಸ್ಗೆ ಪ್ಯಾರಲಲ್ ಆಗಿ ಯಾರನ್ನು ತಗೊಳ್ತೀರಾ? ಈಗ ಮೋದಿ, ರಾಹುಲ್ ಗಾಂಧಿ ಅಂತ ತಗೊಳ್ತೀವಿ. ಬಟ್ ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ಪ್ಯಾರಲಲ್ ಆಗಿ ಕಾಂಗ್ರೆಸ್ ಲೀಡರ್ ಒಬ್ರು ಇದ್ದಾರೆ ಅಂತ ಹೇಳಿದ್ರೆ ಯಾರ ಹೆಸರು ಹೇಳ್ತೀರಾ? ನಮಗೆ ನೆನಪಾಗೋದಿಲ್ಲ ಸಡನ್ ಆಗಿ ಕೇಳಿದ್ರೆ. ಆ ಥರ ಪರಿಸ್ಥಿತಿ ಏನಂದ್ರೆ ಕಂಪ್ಲೀಟ್ ಆಗಿ ನೆಲಕಚ್ಚಿದೆ. ಸಿಂಗಲ್ ಡಿಜಿಟ್ನ ಸಾಧನೆಗಳನ್ನ ಚುನಾವಣೆಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡ್ಕೊಂಡು ಬರ್ತಾ ಇದ್ರು. ಆಮೇಲೆ ನೀವು ಒಂದು ಅಬ್ಸರ್ವ್ ಮಾಡಿರ್ಬೋದು, 2014ರ ನಂತರ ರಾಜ್ಯ ರಾಜಕಾರಣ ಮತ್ತು ರಾಷ್ಟ್ರ ರಾಜಕಾರಣವನ್ನು ಮಾತಾಡಬೇಕಾದ್ರೆ ನಮಗೆ 2 ಇಸ್ವಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು 1977, ಇನ್ನೊಂದು 2014. 1977 ಏನಕ್ಕೆ ಅಂದರೆ ಮೊದಲ ಸಲ ಕಾಂಗ್ರೆಸ್ ನೆಲಕಚ್ಚಿದಂತಹ, ಅಂದರೆ ರಾಷ್ಟ್ರವ್ಯಾಪಿ ನೆಲಕಚ್ಚಿದಂತಹ ಇಸ್ವಿ ಅದು. 2014 ಏನಕ್ಕೆ ನಾವು ನೆನಪಲ್ಲಿ ಇಟ್ಕೊಳ್ಬೇಕು ಅಂದರೆ ಬಿಜೆಪಿಯ ಗೇನು, ಬಿಜೆಪಿಯ ರೈಸು, ಕಮಲ ಹೇಗೆ ಅರಳುತ್ತಾ ಹೋಯಿತು ರಾಜ್ಯಗಳಲ್ಲಿ ಅನ್ನೋದನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸೊ ಬಿಜೆಪಿ ಎಲ್ಲಿ ಸೋತಿದೆಯೋ ಅಲ್ಲಿ ಫಿನಿಕ್ಸ್ ಪಕ್ಷಿಯಂತೆ ಹಾರ್ತಾ ಬಂದಿರೋದನ್ನು ನೋಡಿದ್ದೀವಿ, ಗೆದ್ಕೊಂಡು ಹೋಗಿರೋದನ್ನು ನೋಡಿದ್ದೀವಿ, ಅಟ್ಲೀಸ್ಟ್ ಟಫ್ ಫೈಟ್ ಕೊಟ್ಟಿರೋದನ್ನು ನೋಡಿದ್ದೀವಿ, ರಿವ್ಯಾಂಪ್ ಆಗಿರೋದನ್ನು ನೋಡಿದ್ದೀವಿ. ಬಟ್ ಕಾಂಗ್ರೆಸ್ ಎಲ್ಲೂ ಕೂಡ ಆತ್ಮಾವಲೋಕನೆಯ ಸಭೆಯನ್ನು ಮಾಡ್ತಾ ಇರಲಿಲ್ಲ. ಬರೀ EVM ಮತ್ತು ಚುನಾವಣಾ ಆಯೋಗ ಅವ್ರನ್ನ ಮಾತ್ರ ದೂರ್ತಾ ಬರ್ತಾ ಇದ್ರು. ಈಗಲೂ ಅಷ್ಟೇ ಸೋಲಿಗೆ ಲಾಜಿಕ್ ಅನ್ನು ಹುಡುಕ್ತಾ ಇದ್ದಾರೆ. ಹೆಂಗೆ ಕೇಳಿದ್ರೆ ಈಗ ಒಂದಷ್ಟು ಟ್ವೀಟ್ಗಳನ್ನು ನೋಡ್ತಾ ಇದ್ದೆ ನಾನು. ಆ ಟ್ವೀಟ್ನಲ್ಲಿ ನೀವು ನೋಡಿರ್ಬೋದು, ಇಂಕು ಒರೆಸ್ಬಿಟ್ಟು ಇಂಕ್ನ ಮೂಲಕ ಗೆದ್ಕೊಂಡಿದ್ದಾರೆ ಬಿಜೆಪಿಗರು ಮತ್ತು ಶಿಂದೆ ಬಣದವರು ಅಂತೆಲ್ಲ ಆರೋಪಗಳನ್ನು ಮಾಡ್ತಾ ಇದ್ರು. ಬೇಸ್ಲೆಸ್ ಆರೋಪ ಮತ್ತು EVM ಮೇಲೆ ಸದಾ ಆರೋಪ. ಲಾಜಿಕ್, ಸೋಲಿಗೆ ಲಾಜಿಕ್ ಅನ್ನು ಹುಡುಕೋಷ್ಟು ಟೈಮನ್ನು ಅವರು ಗೆಲ್ಲೋದಕ್ಕೆ ಮೀಸಲಿಟ್ಟಿದ್ರೆ ಪ್ರಾಯಶಃ ಇವತ್ತು ಅವರ ರಿಸಲ್ಟ್ನ ನಂಬರ್ಸು ಬೆಟರ್ ಇರ್ತಿತ್ತು ಅಂತ ಅನ್ಸುತ್ತೆ ಅರವಿಂದ್. ಹಾಗೆ ಸಂಪರ್ಕದಲ್ಲಿರಿ ಮಮತಾ, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ಇವಾಗ ಕಾಂಗ್ರೆಸ್ ಎಡವಿದ್ದು ಎಲ್ಲಿ ಅಂತಕ್ಕಂಥದ್ದನ್ನು ಹಲವಾರು ರಾಜ್ಯಗಳನ್ನ ಕಾಂಗ್ರೆಸ್ ಕಳ್ಕೊಂಡಾಗಲೇ ಈ ಆತ್ಮಾವಲೋಕನಗಳು ಆಗಿದೆ. ಸೊ ಇಲ್ಲೂ ಕೂಡ ಲೋಕಲ್ ಬಾಡಿ ಎಲೆಕ್ಷನ್ನಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ಮುಂಬೈ ಮೇಲೆ ಹಿಡಿತವನ್ನು ಕಳ್ಕೊಳ್ತಾ ಶಿವಸೇನೆ. ಮುಂಬೈ ಪಾಲಿಕೆಯಲ್ಲಿ ಬಿಜೆಪಿಗೆ ಈಗ ಸದ್ಯಕ್ಕೆ ಭಾರಿ ಮುನ್ನಡೆ. 56 ವಾರ್ಡ್ಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಏಕಾಂಗಿಯಾಗಿ ಶಿವಸೇನೆ ಮುಂಬೈ ಮೇಲಿನ ಹಿಡಿತವನ್ನು ಕಳೆದುಕೊಳ್ತಾ ಇದೆಯಾ? ಮುಂಬೈ ಪಾಲಿಕೆಯಲ್ಲಿ ಬಿಜೆಪಿ 1ಕ್ಕೇನೆ ಭಾರಿ ಮುನ್ನಡೆ ಇದೆ. ಏಕೈಕ ದೊಡ್ಡ ಪಕ್ಷ. 56 ವಾರ್ಡ್ಗಳಲ್ಲಿ ಬಿಜೆಪಿ ಮುನ್ನಡೆ. ಅಂದರೆ ಬಿಜೆಪಿ ಪಕ್ಷವಾಗಿ ಠಾಕ್ರೆ ಟೀಮ್ಗೆ 26 ವಾರ್ಡ್ಗಳಷ್ಟೇ ಮುನ್ನಡೆ. ಅಂದರೆ ಇವ್ರದ್ದು ಒಕ್ಕೂಟಗಳಿದೆ, ಇವ್ರದ್ದು ಮೈತ್ರಿ ಇದೆ. ಬಟ್ ನಾನು ಸಿಂಗಲ್ ಪಾರ್ಟಿಯಾಗಿ ಹೇಳ್ತಾ ಇರ್ತಕ್ಕಂಥದ್ದು, ಬಿಜೆಪಿ ಒಂದೇ ಸಿಂಗಲಾಂಗ್ ಪಾರ್ಟಿಯಾಗಿ 56 ವಾರ್ಡ್ಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಳ್ಕೊಂಡಿದೆ, ಇಲ್ಲಿ ತನಕ ಕಾಯ್ದುಕೊಂಡಿದೆ. ಆದರೆ ಠಾಕ್ರೆ ಟೀಮ್ಗೆ 26, ಹೆಚ್ಚು ಕಡಿಮೆ ಅರ್ಧದಷ್ಟು. ಅಲ್ಲಿಗೆ ಠಾಕ್ರೆ ಅವರ ಬಿಗಿ ಹಿಡಿತ, ಬಾಳ್ ಸಾಹೇಬ್ ಠಾಕ್ರೆ ಅವರ ಕಾಲದಿಂದಲೂ ಕೂಡ ಬಿಗಿ ಹಿಡಿತ ಏನಿತ್ತು ಅದನ್ನು ನಿಧಾನವಾಗಿ ಕಳ್ಕೊಳ್ತಾ ಇದೆ ಅಂತ ಅನ್ನಿಸ್ತಾ ಇದೆ.